ಸೇವೆ ಸಲುವಾಗಿ ತಗೊಂಡಿರ್ತಕ್ಕಂಥ ಅಭಂಗ. ಸಂತ ಶಿರೋಮಣಿ ಒಂದೇ ಜಗದ್ಗುರು ಸಂತ ಶಿರೋಮಣಿ ತುಕೋಬರಾಯರದ ಪಂಡರಿ ಮಹಾತ್ಮೆ ಅಭಂಗ ಐತ್ರಿ ಮಹಾರಾಜ್ರ. 4 ಶರಣದ ಅಭಂಗ ಐತಿ. ಈ ಅಭಂಗದೊಳಗ ತುಕೋಬರಾಯರು ನಮಗ್ ನಿಮಗೆಲ್ಲರಿಗೂ ಏನ್ ಹೇಳಿದಾರಪ್ಪ, ಈ ಜನ್ಮಕ್ ಬಂದ ಮೇಲೆ ಏನ್ ಮಾಡ್ಬೇಕನ್ನುವಂಥದ್ದು ತಿಳಿಸ್ಕೊಟ್ಟಾರಿ ಮಹಾರಾಜ್ರ. ಮಾನವ ಜನ್ಮಕ್ ಬಂದ ಮೇಲೆ ಮನುಷ್ಯನಾದವನು ಏನ್ ಮಾಡ್ಬೇಕನ್ನೋದು ತಿಳಿಸ್ಕೊಟ್ಟಾರಿ. ಯಾವ ದಾರಿಗೆ ಅನ್ನುವಂಥದ್ದು ತುಕೋಬರಾಯರು ನಮಗ ದಾರಿ ತೋರಿಸ್ಕೊಟ್ಟಾರಿ ಮಹಾರಾಜ್ರ. ಯಾರ ಕಡೆ ಹೋಗ್ಬೇಕು, ಅವನು ಏನ್ ಮಾಡ್ತಾ ಇದ್ದಾನ ನಮ್ಮ ಸಲುವಾಗಿ, ಯಾರದಾನ ಅವನು ಅನ್ನುವಂಥದ್ದು ಪರಿಚಯ ಮಾಡಿಕೊಟ್ಟಾರೆ ಮಹಾರಾಜ್ರ. ಅದೇ ರೀತಿ ಯಾವ ಶ್ರೀ ಕ್ಷೇತ್ರ, ಸುಕ್ಷೇತ್ರ, ಪುಣ್ಯಕ್ಷೇತ್ರ, ಪವಿತ್ರಮಯ ವಾತಾವರಣ ಶ್ರೀ ಚನ್ನಬಸವಣ್ಣನ ಸಾನ್ನಿಧ್ಯದಲ್ಲಿ ಇವತ್ತಿನ ಸೇವೆ ಎಷ್ಟನೇ ವರ್ಷ ಆಗೈತ್ರಿ ಮಹಾರಾಜ್ರ? 16ನೇ ವರ್ಷದ ದಿಂಡಿ ಪಾದಯಾತ್ರ ಶ್ರೀ ಕ್ಷೇತ್ರ ಉಳ್ವಿಯಿಂದ ಶ್ರೀ ಕ್ಷೇತ್ರ ಪಂಢರಪುರದವರೆಗೆ ನೀವೆಲ್ಲರೂ 16 ವರ್ಷ ಆದ್ರೂ ನಿರಂತರ ಅವನ ಭೇಟಿಗಾಗಿ ಹೋಗ್ತಾ ಇದ್ದೇವ್ರಿ ಮಹಾರಾಜ್ರ. ಹೌದಲ್ರಿ? ಆದ್ರೂ ಪುನಃ ಸಂತರು ಏನ್ ಹೇಳ್ತಾರಿಪ್ಪ, पंढरी शेजारी आल्यानो संसार दिनाचा सोयरा पांडुरंग वाट पाहे उभा भेटीची आवडी कृपाळू तातडी होता वेळ. ಸಂತರಿಗೆ ಗೊತ್ತಿರ್ ಭವಿಷ್ಯ ನೋಡಿದ್ರು ಮಹಾರಾಜರ ಸಂತರು. ಸಂತರ ಸಾಮಾನ್ಯ ಅಲ್ರಿ. ಜಗತ್ತಿನ ಎಲ್ಲಾ ಹಿಂದ ಆಗಿರ್ತಕ್ಕಂಥ ಮುಂದೆ ಆಗುವಂತದ್ದು, ವರ್ತಮಾನದಲ್ಲಿ ಏನ್ ನಡೀತಾ ಇದೆ, ಏನ್ ಆಗ್ತಾ ಇದೆ, ಮನಸ್ಸಿನ ಭಾವನೆ ಎಲ್ಲವನ್ನು ತಿಳ್ಕೊಂಡು ಸಂತರ ಜಗತ್ತಿನ ಒಂದು ಚರಿತ್ರೆ ಬರ್ತಾರ್ರಿ ಮಹಾರಾಜರು. ಹೆಂಗ ಮುಂದಿನ ಈ ಕಲಿಯುಗದೊಳಗ ಈ ಭಾವನಾ ಯಾರ ಕಡೆ ಇರಂಗಿಲ್ಲ. ನಾವು ನೀವು ನಮ್ಮವರು ಬೀಗರು ಅನ್ನುವಂಥದ್ದು ಮರೆತು ಹೋಗಿದೇವ್ರಿ ಮಹಾರಾಜ್ರ. ಹೌದಲ್ರಿ? ಯಾರು ಯಾರ ದಾರಿ ಕಾಯಂಗಿಲ್ರಿ ಮಹಾರಾಜ್ರಿ. ಈಗಿನ ಕಾಲದಾಗ ಕಾಯ್ತಾ ಇದೀವನ್ರಿ? ಯಾಕೆ ಕಾಯಂಗಿಲ್ಲ ಹೇಳ್ರಿ? ಆ ಭಗವಂತ ಎಲ್ಲಾ ವ್ಯವಸ್ಥೆ ನಮಗ ಅಷ್ಟ ಮಾಡ್ಕೊಟ್ಟಾರ್ರಿ. ಯಾವ್ದು ಚಿಂತೆ ಇಲ್ದಂಗ ಆಗ್ಬಿಟ್ಟೇವ. ಅದಕ್ಕೆ ನಾವು ಯಾರ ದಾರಿ ಕಾಯಂಗಿಲ್ಲ, ಯಾರ್ದು ಅಪೇಕ್ಷೆ ಇಟ್ಕೊಳಂಗಿಲ್ಲ. ನಾವತ್ತ ನಮ್ದಾತ ನಮಗಾತ ಅನ್ಕೊಂತ ನಾವು ಜೀವನ ಮಾಡ್ತಾ ಇದೀವ್ರಿ. ಅದಕ್ ಸಂತ್ರ ಆ ಕಾಲದಾಗ ಹೇಳಿ ಹೋಗಿದಾರಿ ಮಹಾರಾಜ್ರ. ಮುಂದಿನ ಕಾಲದಾಗ ಕಲಿಯುಗದೊಳಗ ನೀವು ಮರೆತು ಹೋಗ್ತೀರಿ ಎಲ್ಲಾರನು ಸಂಬಂಧ. ಇವೆಲ್ಲ ಆ ಭಗವಂತ ಹ್ಯಾಂಗ ಅದಾನ, ನಿಮ್ ಸಲುವಾಗಿ ಏನ್ ಮಾಡ್ತಾ ಇದ್ದಾನ ಅಂತ ಹೇಳಿ ಈ ಅಭಂಗದೊಳಗ ಮಹಾರಾಜರು ಹೇಳ್ತಾರೆ. ಮಹಾರಾಜ ಮುಂದಿನ ಚರಣದೊಳಗ वाट पाहे उभा भेटीची आवडी. ಏನ್ ಮಾಡ್ತಾ ಇದ್ದಾರ್ರಿ ಭಗವಂತ ಅಲ್ಲೇ? ನಾವ್ ಬರೀ ಇಲ್ಲಿಂದ ನಡ್ಕೊಂತ ಹೋಗ್ತೇವೆ ಅನ್ನೋದು ಬಹಳ ದೊಡ್ಡ ಕೆಲ್ಸ ಅಲ್ರಿ. ನಮ್ ಸಲುವಾಗಿ ಅಲ್ಲಿ ಭಗವಂತ ದಾರಿ ಕಾಯ್ತಾ ಇದಾನ. ಇಟ್ಟಂಗಿ ಮೇಲೆ ನಿಂತ ಟೊಂಕದ ಮೇಲೆ ಕೈ ಇಟ್ಟು ಬರೀ ನಮ್ಮದು ದಾರಿ ಕಾಯ್ತಾ ಇದಾನ ಅಂದ್ರ ಎಷ್ಟ ನಾವು ಪುಣ್ಯರು ಅಂತ ತಿಳ್ಕೊಬೇಕ್ರಿ ಮಹಾರಾಜ್ರ. ಹೌದಲ್ರಿ? ನಮ್ಮಲ್ಲಿ ಈ ಮಾನವ ಜನ್ಮಕ್ ಬಂದೇವಂದ್ರ ದೊಡ್ಡ ಪುಣ್ಯವಂತರ ಅಂತ ತಿಳ್ಕೊಡ್ರಿ ಮಹಾರಾಜ್ರ. तिळ तिळ साचे पुण्य पडे तरी हे बहुत जन्माचे जोडे नाम तुझे वाचे सिया तोडे समागम घडे संताचे या. तिळ तिळ पुण्य ಅಂದ್ರ ತಿಳಿ ಗೊತ್ತಲ್ರಿ ಮಹಾರಾಜ್ರ? ಏನಂತ್ರಿ ತಿಳಕ್ ನೀವು ಕನ್ನಡದೊಳಗ? ಎಳ್ಳ. ಹೌದಲ್ರಿ? ಎಳ್ಳಿನಷ್ಟು ಪುಣ್ಯ ನಮ್ ಒಂದೊಂದ್ ಜನ್ಮದಾಗ ಒಂದೊಂದ್ ಎಳ್ಳಿನಷ್ಟ ಪುಣ್ಯ ಆದ್ರ ನಮ್ ಒಂದೊಂದ್ ಜನ್ಮದೊಳಗ ಎಳ್ಳ ಎಷ್ಟು ಇರ್ತೈತ್ರಿ? ಒಂದ್ ಸಣ್ಣ ಹಲ್ಲುಗಳಿಗೆ ಸಿಗಂಗಿಲ್ರಿ ಮಹಾರಾಜ್ರ. ಅಷ್ಟು ಸಣ್ಣ ಕಾಳಿ ಇರ್ತಾವ್ರಿ ಎಳ್ಳಿನ. ಆದ್ರ ಸಂತ್ರ ಹೇಳ್ಯಾರ, ಆ ಒಂದ್ ಜನ್ಮದಾಗ ಒಂದು ಎಳ್ಳಿನಷ್ಟ ಪುಣ್ಯ ಆದ್ರ ಎಷ್ಟು ಜನ್ಮದ ಪುಣ್ಯ ಇರ್ಬೇಕ್ರಿ ಈ ಸಂತರ ಸಂಘದೊಳಗ ಬರ್ಬೇಕಾದ್ರ ನಾವು.
ಹೌದಲ್ರಿ? ಅದಕ್ಕ ತುಕುಬರಾರ್ ಅಂದಾರ ಮಹಾರಾಜ್ರಿ, ಈ ಮಾನವ ಜನ್ಮಕ್ ಬಂದ್ಮೇಲೆ ನೀವ್ ಏನ್ ಮಾಡ್ಬೇಕ್ರಿಪ್ಪ, ಅಲ್ಲೆಲ್ಲಿ ಓಡಾಡೋದಕ್ಕಿಂತ ಆ ಕಾರ್ಯಕ್ರಮಕ್ಕ ಈ ಕಾರ್ಯಕ್ರಮಕ್ಕ ಬೇರೆ ಬೇರೆ ಕಾರ್ಯಕ್ರಮಕ್ಕೆ ಬಹಳಷ್ಟೊಂದು ಮಂದಿ ಹೋಗ್ತಾರಿ ಮಹಾರಾಜ್ರ. ಆದ್ರೆ ಈ ಕಾರ್ಯಕ್ರಮಕ್ಕೆ ಬರೋರು, ಈ ದಾರಿಗೆ ಬರೋರು ಬಹಳ ಕಡಿಮೆ ಅದಾರಿ ಮಹಾರಾಜ್ರ. ಹೌದಲ್ರಿ? ಈ ಕಾರ್ಯಕ್ರಮಕ್ಕೆ ಯಾಕೆ ಬರಂಗಿಲ್ಲ ಅಂದ್ರೆ ಬಾಳ ಶಾನ್ಯಾರಾಗ್ಯವ್ರಿ ನಾವು. ಅದಕ್ಕ ಸಂತರ ಸಂಗತ್ ಹೋದ್ರ, ದಿಂಡ್ಯಾಗ ಹೋದ್ರ, ಭಜನಿಗ್ ಹೋದ್ರ ಏನ್ ಸಿಗ್ತೈತ್ರಿಪ್ಪ ನಮಗ? ಏನ್ ಸಿಗ್ತೈತ್ರಿ? ನಿಮ್ಗೆ ಯಾರು ಸಹಜ ಪ್ರಶ್ನೆ ಕೇಳಿದ್ರೆ ಏನ್ ಸಿಗ್ತೈತಿ ಅಂತ ಕೇಳಿದ್ರಾಗ ಏನ್ ಹೇಳ್ತೀರಿ ನೀವು? ಉತ್ತರಾನೇ ಇಲ್ರಿ. ಆಯ್ತ್ರಿ, ಉತ್ತರ ಆಯ್ತ್ರಿ. ಬಹಳಷ್ಟು ಸಿಗ್ತೈತಿ. ಅದ ಹೇಳ್ಯಾರ, ನಾವು ಏನ ಒಂದ್ ಹೆಜ್ಜೆ ಈ ದಾರಿಗಿಟ್ರ राम म्हणता वाट चाले ಯಜ್ಞ ಪಾವುಲೋ ಪಾವುಲೆ. ಏನೈತ್ರಿ? ಈ ದಾರಿಗ, ಈ ಕಾರ್ಯಕ್ರಮಕ್ಕ, ಈ ಸಂಘದಾಗ ನಾವು ಒಂದ್ ಹೆಜ್ಜೆ ಇಡಬೇಕಾದ್ರ ಮುಖದಿಂದ ನಾಮಸ್ಮರಣ ಹೇಳ್ಕೊಂತ ನಾವು ಒಂದೇನ್ ಹೆಜ್ಜೆ ಇಡ್ತೇವೆ, ಆ ಒಂದ್ ಹೆಜ್ಜೆಗೆ ಎಷ್ಟು ಪುಣ್ಯ ಸಿಗ್ತೈತಂದ್ರ ಯಜ್ಞ ಆಕೇತ್ರಿ. ಯಜ್ಞ ಸಾಮಾನ್ಯ ಸಾಮಾನ್ಯ ಅಲ್ರಿ ಮಹಾರಾಜ್ರ ಯಜ್ಞ ಅಂದ್ರ. ಹೌದಲ್ರಿ? ಯಜ್ಞ ಮಾಡ್ಬೇಕಾದ್ರ ಹಿಂದಿನ ಕಾಲದಾಗ ಯಜ್ಞ ಮಾಡ್ತಿದ್ರಿ. ಈಗ ಏನ್ ಯಾರು ಯಜ್ಞ ಮಾಡಂಗಿಲ್ರಿ ಮಹಾರಾಜ್ರ. ಬಾಳ ಅಂದ್ರ ಸತ್ಯನಾರಾಯಣ ಆಗ್ತಾರ ಅಷ್ಟ. ಹೌದಲ್ರಿ? ಅಷ್ಟ ತಾಕತ್ತೈತಿ ನಿಮ್ ಕಡೆ ಯಜ್ಞ ಮಾಡಾಕ ಐತೇನ್ರಿ? ಸಾಮರ್ಥ್ಯ ಇಲ್ಲ ನಮ್ ಕಡೆ. ಅದ್ರ ಸಾಮರ್ಥ್ಯ ನಮಗ್ ಕೊಟ್ಟಾರ ಯಾರಂದ್ರ ಸಂತರು ಒದಗಿಸ್ಕೊಟ್ಟಾರಿ ಮಹಾರಾಜ್ರ. ಯಾಕಂದ್ರ ರಾಮ ಮನತಾವಾಟ ಚಾಲೆ ಯಜ್ಞ ಪಾಹುಲು ಪಾಹುಲಿ. ಒಂದ್ ಹೆಜ್ಜೆಗೆ ಯಜ್ಞ ಆಗ್ತಾ ಇದ್ದಾರೆ. ಎಷ್ಟ್ ದೊಡ್ಡ ಪುಣ್ಯವಂತರು ನಾವು. ಹೌದಲ್ರಿ? ಆದ್ರೆ ವಿಚಾರ ಮಾಡ್ಬೇಕಂತ ಹೇಳ್ತಾರಿ ಮಹಾರಾಜ್ರ. ಜ್ಞಾನೋಬರ ಹೇಳಿದ್ರ ಮಹಾರಾಜ್ರ ಒಂದು ಓವಿ ಒಳಗ, मनुष्य देहाचे निज्ञाने सच्चिदानंद पदवी घेणे एवढा अधिकार नारायणे कृपावलोक दिदलासे. ಮನುಷ್ಯನ ಕಡೆ ಸಾಧ್ಯ ಐತೆ ಅಂತ ಹೇಳಿದ್ದಾರೆ ಮಹಾರಾಜ್ರ. ಅನೇಕ ಜೀವಿಗಳು ಅದಾವ, ಅನೇಕ ಪಶು ಪಕ್ಷಿ ಪ್ರಾಣಿಗಳು ಅದಾವ್ರಿ ಭೂಮಿ ಮೇಲೆ, ಪೃಥ್ವಿ ಮೇಲೆ. ಆದ್ರ ಮಾನವ ಮಾತ್ರ ಈ ಕಾರ್ಯ ಮಾಡ್ಲಿಕ್ಕೆ ಸಾಧ್ಯ ಅಂತ ಹೇಳಿದಾರೆ ಮಹಾರಾಜ್ರ. ಮನುಷ್ಯ ದೇಹಾಚೆ ನಿಜ್ಞಾನೆ ಸಚ್ಚಿದಾನಂದ ಪದವಿ ಘೇನೆ. ಸಚ್ಚಿದಾನಂದ ಪದವಿ ಅಂದ್ರೆ ಆ ಪರಮಾತ್ಮನ ಸಮಾನ ಆಗುವಂತದ್ದು ಶಕ್ತಿ ಇದೆ ನಮ್ಮಲ್ಲಿ. ಆದ್ರೆ ನಾವು ಸಾಧನ ಮಾಡ್ಬೇಕಷ್ಟ, ಮನಸ್ಸು ಮಾಡ್ಬೇಕಷ್ಟ. ಇಲ್ಲಾಂದ್ರ ನಾವು ಮನಸ್ಸು ಬೇರೆ ಕಡೆ ಮಾಡಿದ್ರೆ ಅಲ್ಲೇನು ಆ ಸಾಧನದೊಳಗ ನಾವು ಅದನ್ನ ಪಡ್ಕೋತೇವ್ರಿ. ಆ ಭಗವಂತ ಅಲ್ಲೇ ತಥಾಸ್ತು ಅನ್ಬಿಡ್ತಾನ ನಮಗ. ಹೌದಲ್ರಿ? ಅದಕ್ಕ ಸಂತರ ಕೃಪಾ ನಮ್ಮಲ್ಲಿ ಸಾಮಾನ್ಯ ಅಲ್ರಿ ಮಹಾರಾಜ್ರ. ಅಷ್ಟೇ ಯಾಕ್ರಿ, ನಾವು ಗೋಕಾಕೆಯಲ್ಲಿ, ಜಮಖಂಡಿಯಲ್ಲಿ, ಮುದೋಳ ಎಲ್ಲಾ ಕಡೆ ಅಂದ್ರಿ ಜನಸಾಗರ ಇಲ್ಲಿ ಬಂದು ಎಲ್ಲಿ ಸೇರೈತೆ ಅಂದ್ರ ಈ ಪುಣ್ಯಮಯ ಪವಿತ್ರ ಕ್ಷೇತ್ರದೊಳಗ ಬಸವಣ್ಣನ ದರ್ಶನ ಆತ. ಇಲ್ಲಿಂದ ಈ ಕ್ಷೇತ್ರದಿಂದ ಆ ಶ್ರೀ ಕ್ಷೇತ್ರ ಪಂಢರ್ಪುರದೊಳಗ ಹೋಗೋದಂದ್ರ ಸಾಮಾನ್ಯ ಶಕ್ತಿ ಅಲ್ರಿ, ಸಾಮಾನ್ಯ ಪುಣ್ಯ ಅಲ್ಲ, ಸಾಮಾನ್ಯ ನಮ್ದ ಜನ್ಮದ ಭಾಗ್ಯ ಅಲ್ರಿ ಮಹಾರಾಜ್ರ. ನಾವು ತಿಳ್ಕೊಂಡಿರ್ಬೇಕ್ರಿ ಏನೋ ಹಂಗ ಹೋದೇವ್ರಿ. ಇಲ್ಲ ಆಕೇತೇನ್ರಿ? ಅದಕ್ ಸಂತರ ಬಾಳ ನಮ್ಮ ಮೇಲೆ ಕೃಪಾ ಐತಿ. ಅದಕ್ಕೆ ಆ ಸಂತರಿಗೆ ವಂದನೆ ಮಾಡಿ ಮುಂದೆ ಹೋಗ್ರಿ ಮಹಾರಾಜ್. तुम्ही संत माय बाप कृपावंत, तुम्ही संत माय बाप कृपावंत,
तुम्ही संत माय बाप कृपावंत कायम्या पतित कीर्तिवानो अवतार तुम्हा धराया कारण उदराया जन महादोषी ಸಂತರ ಶಕ್ತಿ ಅಂದ್ರ ಸಂತರ ಸಾಮರ್ಥ್ಯ ಅಂದ್ರ ಸಾಮಾನ್ಯನಲ್ರಿ. ನಿಮಗ್ ಈ ಭಕ್ತಿ ಸಾಗರದೊಳಗ ತಂದವರು ಅವರು, ಅವರ ಕೃಪಾಶೀರ್ವಾದದಿಂದ ನಾವು ನಡಿತೇವ್ರಿ. ಎಲ್ಲಿಂದ? ಶ್ರೀ ಕ್ಷೇತ್ರ ಉಳ್ವಿಯಿಂದ ಶ್ರೀ ಕ್ಷೇತ್ರ ಪಂಢರಪುರದೊಳಗ. ಅಷ್ಟ ಅಲ್ರಿ, ಆ ಸಂತರ ತುಕೋಬರಾಯರ ಪರಂಪರೆ, ತುಕೋಬರಾಯರ ವಂಶಜರಾದಂತ ಶ್ರೀ ವಾಸ್ಕರ್ ಮಹಾರಾಜರು ಪಂಢರಪುರದಿಂದ ಇಲ್ಲಿ ಬಂದು ಈ ದಿಂಡಿ ಪ್ರತಿ ವರ್ಷ ಪ್ರಸ್ತಾವನೆ ಮಾಡ್ತಾರಂದ್ರ ಸಾಮಾನ್ಯ ಏನ್ರಿ ಮಹಾರಾಜ್ರ? ಹೌದಲ್ರಿ ಮಹಾರಾಜ್ರ? ನಾವ್ ತಿಳ್ಕೊತೇವೇನ್ರಿ ಹಳ್ಯಾದಿಂದ ಬಂದೇವ್ರಿ ಉಳ್ವಿ ದಿಂಡಿ ಪ್ರಸ್ತಾವನೆಗೆ ಅಂತ ಹೇಳಿ. ಆದ್ರೆ ಪಂಢರಪುರ ಎಲ್ಲಿರಿ? ಹಳಿಯಾಳಿ ಎಲ್ಲಿದೆ? ಹೌದ್ರಿ? ಯಾಕಂದ್ರ ಅಷ್ಟ ಈ ಭಕ್ತಿ ಮಾರ್ಗದೊಳಗ ಸಾಮರ್ಥ್ಯ ಐತ್ರಿ. ಯಾರ ಕಡೆಯಿಂದ ಅಂದ್ರ ಸಂತರ ಕಡೆಯಿಂದ ನಮಗ ಅದು ದೊರಕೈತ್ರಿ ಮಹಾರಾಜ. ಅದಕ್ಕ ಆ ಸಂತರಿಗೆ ನಾವು ಸದಾ ಋಣಿಯಾಗಿರ್ಬೇಕ್ರಿ ಮಹಾರಾಜ. ವಾಸ್ಕರ್ ಗುರುಗಳು ಅಂದ್ರ ಸಾಮಾನ್ಯ ಅಲ್ರಿ ಮಹಾರಾಜರ. ಅವ್ರು ಸದಾ ನಮ್ಮ ಬೆನ್ನಿಂದ ಆಶೀರ್ವಾದ ಮಾಡ್ಕೊಂಡಿದಾರ್ರಿ ಮಹಾರಾಜರ. ಪ್ರತಿ ವರ್ಷ ಇಷ್ಟು ದೂರ ಬರೋದಂದ್ರ ಸಾಮಾನ್ಯ ಅಲ್ರಿ ಮಹಾರಾಜರ. ಈ ಭಾಗಕ್ಕೆ ಕರ್ನಾಟಕಕ್ಕೆ ಬರೋದಂದ್ರೆ ಬಹಳ ಅವ್ರಿಗೆ ಈ ಒಂದು ಉಳ್ವಿ ಕ್ಷೇತ್ರ ಅಂದ್ರ ಅವ್ರಿಗೆ ಒಂದ್ ಕ್ಷೇತ್ರಕ್ಕೆ ಬಂದ ದಿಂಡಿ ಹಬ್ಸೋದ ಅಂದ್ರ ಎಷ್ಟು ಆನಂದ ಅಂದ್ರ ಅವ್ರು ತಿಳ್ಕೊಂಡಿದಾರ. ಮಹಾರಾಷ್ಟ್ರದಾಗ ಭಗವಂತ ಪಾಂಡುರಂಗ ನಿಂತಿದ್ದಾನ, ಆದ್ರ ಕರ್ನಾಟಕದೊಳಗ ಎಷ್ಟು ಭಗವಂತನ ಸಲುವಾಗಿ ಅವರ ಭಕ್ತರಿದ್ದಾರೆ. ಅವ್ರು ಏನ್ ಇಲ್ಲಿಂದ ಮಳೆ ಬಿಸಿಲು ಗಾಳಿ ಏನು ಅನ್ಲಾರ್ದಂಗ ಇಷ್ಟು ದೂರಿಂದ ಸುಮಾರು 400-500 ಕಿಲೋಮೀಟರ್ ಗೋಕರ್ಣದಿಂದ ಹೋಗ್ತೈತ್ರಿ ದಿಂಡಿ. ಹೌದಲ್ರಿ? ನೀವೆಲ್ಲ ಮೊದ್ಲು ಗೋಕರ್ಣದಿಂದ ಹೋದವ್ರ ಹೌದಲ್ರಿ? ಅಷ್ಟು ಹೋಗೋದಂದ್ರ ಯಾವ ಸಂತರಿಗೆ ಈ ನಡ್ಕೊಂತ ಹೋಗುವ ಭಕ್ತರ ಮೇಲೆ ಪ್ರೀತಿಗೆ ಅಷ್ಟ ಆ ಭಗವಂತನಿಗೆ ಪ್ರೀತಿ ಇದೆ ಅಂತ ತಿಳ್ಕೊಬೇಕ್ರಿ ಮಹಾರಾಜರು. ನಾವು ಅಂತ ಹೇಳಿ ಪ್ರತಿ ವರ್ಷ ಆ ಭಗವಂತ ವಾರಿ ಆಷಾಢ ವಾರಿ ಬಂದೈತಿ ಅಂದ್ರ ಎಲ್ಲಿ ನೋಡ್ತಾ ಇರ್ತಾನ? ಉಳ್ವಿ ಕಡೆಯಿಂದ ದಿಂಡಿ ಬರ್ತೈತ್ರಿಪ್ಪ. ಗೋಕಾಕದಿಂದ ಉಳ್ವಿಗೆ ಹೋಗ್ತಾರ ನಮ್ ಭಕ್ತರೆಲ್ಲ. ಅಲ್ಲಿಂದ ದಿಂಡಿ ಎಬ್ಬಿಸ್ಕೊಂಡು ಏನ ಘಟ್ಟ ಹತ್ಕೊಂಡು ಕಾಡು, ಎಂತ ದೊಡ್ಡ ಕಾಡು ಹೌದಲ್ರಿ? ನಿಮ್ ಕಡೆ ಹಿಂಗ್ ಕಾಡ ಐತೇನ್ರಿ ಮಹಾರಾಜ್ರ? ಇಂತ ದೊಡ್ಡ ಕಾಡು ಒಳಗ್ ಬಂದು ಇಲ್ಲಿಂದ ನಡ್ಕೊಂತ ಹೋಗೋದ್ರಿ ಮಹಾರಾಜ್ರ. ಯಾಕಂದ್ರೆ ಈ ಪುಣ್ಯ, ಈ ಕ್ಷೇತ್ರದ ಪುಣ್ಯ ಐತ್ರಿ ಮಹಾರಾಜ್ರ. ಈ ಕ್ಷೇತ್ರ ಅಂದ್ರೂ ಸಾಮಾನ್ಯ ಅಲ್ರಿ ಮಹಾರಾಜ್ರ. ಎಲ್ಲೇ ಬಸವಣ್ಣನ ಮೂಲ ಊರ್ ಯಾವ್ದ್ರಿ? ಬಸವಣ್ಣನ ಮೂಲ ಊರ್ ಯಾವ್ದ್ರಿ? ಬಸವಣ್ಣನ ಭಾಗ್ಯವಾಡಿ. ಅವ್ರ ಚರಿತ್ರೆ ಎಲ್ಲೇ ಐತ್ರಿ? ಆ ಕಡೆ ಕೂಡಲ ಸಂಗಮ, ಬೀದರ್, ಗುಲ್ಬರ್ಗ ಆ ಕಡೆ ಎಲ್ಲ ಬಹಳಷ್ಟು ಅವ್ರದ್ದು ಚರಿತ್ರೆ ಐತಿ ಹೌದಲ್ರಿ?
ಆದ್ರ ಅಲ್ಲಿಂದ ದೂರಿಂದ ಆ ಬಸವಣ್ಣನವರು ಈ ಉಳ್ವಿ ಕ್ಷೇತ್ರಕ್ಕೆ ಬಂದ್ ಅವ್ರು ನೆಲೆಸ್ಬೇಕಾದ್ರ ಅವಾಗ ಇಲ್ಲಿ ಈಗಿಂದ ಹೆಂಗ ರೋಡ್ ಅದಾವಲ್ರಿ ಹೆಂಗ್ ರೋಡ್ ಇಲ್ಲ ಆಗಿತ್ರ ಮಹಾರಾಜರು. ಬಾಳ್ ಕಾಡ್, ದೊಡ್ಡ ಕಾಡ್, ದಟ್ಟ ಕಾಡ್, ಒಂದ್ ನೊಣ ಸಹಿತ ಹೋಗಾಕ್ ದಾರಿ ಇಲ್ರಿ ಅಂತ ದಟ್ಟ ಕಾಡ್ನ್ಯಾಗ ಬಂದ್ ಇಲ್ಲಿ ವಾಸ್ತವ್ಯ ಆಗ್ಯಾರ್ರಿ ಮಹಾರಾಜರು. ಅವ್ರ ಹತ್ರ ನಾವು ಬಂದ್ ಈಗಿನ ಕಾಲದಾಗ ಅವ್ರ ಕಡೆ ಅವ್ರ ದರ್ಶನ ಪಡ್ಕೊಂಡ್ ಅವ್ರ ಸೇವೆ ಮಾಡಿ ಇಲ್ಲಿಂದ ನಾವು ನಡ್ಕೊಂತ ಹೋಗ್ತೇವೆ ಅಂದ್ರೆ ನಾವು ಭಾಗ್ಯವಂತರ, ಹೌದಲ್ರಿ ಮಹಾರಾಜ್ರ. ಅದಕ್ಕ ಭಾಗ್ಯವಂತ ಮನೋಜಯ ಶರಣಗೆ ಪಂಡರಿರಾಯ, ಶರಣಗೆ ಪಂಡರಿರಾಯ, ಶರಣಗೆ ಪಂಡರಿರಾಯ. भाग्यवंत मनोजया शरण गेले पंढरीराया, धरले तरते हा भरवसा नामधारकाचा ठसा. ಭಾಗ್ಯವಂತರ ಅಂದಾರ್ರಿ ಮಹಾರಾಜರು. ಭಾಗ್ಯವಂತ ಮನೋಜಯ ಶರಣ ಗೆಲೆ ಪಂಢರಿರಾಯ. ಆ ಭಗವಂತನಿಗೆ, ಪಾಂಡುರಂಗನಿಗೆ ಯಾರು ಶರಣ ಹೋಗ್ತಾರೋ ಅವ್ರು ಭಾಗ್ಯವಂತರ ಅಂತ ಹೇಳಿದಾರ್ರಿ ಮಹಾರಾಜರು. ಯಾಕಂದ್ರ ನಮ್ಮ ಭಾರತದೊಳಗ, ನಮ್ಮ ಸನಾತನ ಧರ್ಮದೊಳಗ 33 ಕೋಟಿ ದೇವತೆಗಳು, ದೇವಾನು ದೇವತೆಗಳು ಅದಾವ ಅಂತ ಹೇಳಿದಾರ್ರಿ ಮಹಾರಾಜರು, ಹೌದಲ್ರಿ. ಆದ್ರ ಒಬ್ಬನಿಗೆ ಬಟ್ ಮಾಡಿ ತೋರಿಸ್ತಾರ ಸಂತ್ರ ಅಂದ್ರ ನಾವು ನಂಬಬೇಕು ಬ್ಯಾಡ್ರಿ. ಎಲ್ಲಾ ಸಂತರು ಹೇಳಿದಾರ, ಎಲ್ಲಾ ದೇವಾನು ದೇವತೆಯ ದೇವರಾದಾರ ಮಹಾರಾಜರು. ಯಾರು? ಪಾಂಡುರಂಗ. 33 ಕೋಟಿ ಅಂದ್ರ 33 ಕೋಟಿ ದೇವಾನು ದೇವತೆಗಳು ಯಾರದಾರ ಅವ್ರ ಮುಖಂಡ ಅದಾರ ಅವ್ರ ಅಂತ ಹೇಳಿದಾರೆ ಮಹಾರಾಜರು, ಲೀಡರ್ ಅಂತ ಹೇಳಿದಾರೆ ಮಹಾರಾಜರು, ಹೌದಲ್ರಿ. ಅದಕ್ಕೆ ನಾವು ಸಂತರ ವಾಕ್ಯವನ್ನು ಯಾವತ್ತು ನಾವು ಮರಿಬಾರ್ದ್ರಿ ಮಹಾರಾಜರು, ನಂಬಬೇಕ್ರಿ. ಅವ್ರು ಹೆಂಗ್ ಹೇಳಿದಾರಪ್ಪ, ಅವ್ರ ಕಡೆ ಹೋದ್ರ ಅವ್ರು ಉದ್ಧಾರ ಮಾಡ್ತಾರ, ಜೀವನ ಪಾವನ ಮಾಡ್ತಾರ ಅಂತ ಹೇಳಿದಾರ್ರಿ ಮಹಾರಾಜರು. ಯಾವ ಕ್ಷೇತ್ರಕ್ಕೆ ಹೋದ್ರು ಅಲ್ಲಿ ಒಂದು ಏನ್ರ ಕಡಿಮೆ ಬೀಳ್ತೈತ್ರಿ ಮಹಾರಾಜರ, ಹೌದಲ್ರಿ. ಪಂಢರಪುರ್ ಮಾತ್ರ ಕ್ಷೇತ್ರ ಹಿಂಗೈತ್ರಿ, ತ್ರಿವೇಣಿ ಸಂಗಮಿ, ತ್ರಿವೇಣಿ ಸಂಗಮ ಐತ್ರಿ ಅಲ್ರಿ ಮಹಾರಾಜರ. ಅಲ್ಲಿ ದೇವರಾದಾರ, ಭಕ್ತರಾದಾರ, ನಾಮಸ್ಮರಣೆ ಐತಿ ಅಲ್ಲೇ, ಅಖಂಡ ನಾಮಸ್ಮರಣೆ. ಮತ್ತದ ಯಾವ ಹಬ್ಬ ಹರಿವೆ ದಿನ, ವಾರಿಗಷ್ಟ, ಏಕಾದಶಿಗಷ್ಟ ಅಲ್ರಿ, ದಿನನಿತ್ಯ ಭಜನೆ ಚಾಲು ಐತ್ರಿ ಮಹಾರಾಜರ ಅಲ್ಲಿ. ಅದಕ್ಕ ಏಕತತ್ವ ನಾಮ ದೃಢ ಧರಿ ಮನ, ಹರಿಷಿ ಕರುಣಾ येईल तुझे.
ಅವ್ನು ಒಬ್ಬೊಂದ ಧ್ಯಾನ ಮಾಡ್ರಿ, ಒಬ್ಬನ ನಾಮಸ್ಮರಣೆ ಮಾಡ್ರಿ, ಅಲ್ಲಿ ಹೋಗಿ ಮುಟ್ತೈತಿ ಅವಂಗ ಅಂತ ಹೇಳಿದಾರೆ ಮಹಾರಾಜರ. ಅಲ್ಲ ಮುಂದೇನು ಹೇಳಿದಾರೆ ಮಹಾರಾಜರ? ಹರೀಶಿ ಕರುಣಾ ಏನ ತುಜಿ, ಕರುಣಾಮಯ ಅದನ್ರಿ ಭಗವಂತ. ಮೊದಲ ನೀವು ಅವನ್ ಏನ್ರ ಧ್ಯಾನ ಮಾಡಿದ್ರಿ, ನಾಮಸ್ಮರಣೆ ಮಾಡಿದ್ರಿ, ಉದ್ಧಾರಣ ಅಂತ ತಿಳ್ಕೊಬೇಕ್ರಿ ಮಹಾರಾಜ್ರ. ಯಾಕಂದ್ರ ಮನುಷ್ಯನಾದವನು ಏನ್ ಮಾಡ್ಬೇಕ್ರಿಪ್ಪ? ಸಂತರು ಹೇಳ್ತಾರ, ಅನೇಕ ಜೀವ ರಾಶಿಗಳು ಏನ್ ಅದಾವಲ್ರಿ, ಎಲ್ಲಾ ಜೀವ ರಾಶಿದೊಳಗ ಹೋಗಿ ಕೊನೆಯದಾಗಿ ಮಾನವ ದೇಹಕ್ಕೆ ಬಂದೇವ್ರಿ. ಮಾನವ ದೇಹ ಅಷ್ಟು ಸುಲಭ ಅಲ್ರಿ. ಮಾನವ ದೇಹ ಸಿಗ್ಬೇಕಂದ್ರ ಬಹಳಷ್ಟು ಕಷ್ಟ ಐತ್ರಿ. 84 ಲಕ್ಷ ಯೋನಿ, ಏಕ ಯೋನಿ, ಕೋಟಿ ಕೋಟಿ ಫೇರಾ, ಮಗಲಾಗೆ ವಾರ ಮಾನವಾಚ. ಒಂದೊಂದು ಯೋನಿ ಒಳಗ ಒಂದೊಂದು ಕೋಟಿ ಸಲ ಹುಟ್ಟು ಬರ್ಬೇಕ್ರಿ ನಾವು. ಹುಟ್ಟೋದು ಸಾಯೋದು, ಹುಟ್ಟೋದು ಸಾಯೋದು ಒಂದ್ಸಲ ಅಲ್ರಿ. ಒಂದು ಯೋನಿ ಒಳಗ 1 ಕೋಟಿ. ಎಷ್ಟು ವೇಳೆ ಅಕ್ಕೇತಿ ಗೊತ್ತಿಲ್ರಿ ಮಹಾರಾಜ್ರ. ಈ ಮಾನವ ದೇಹಕ್ಕೆ ಬಂದೇವ, ಎಷ್ಟು ದಿನ ಆತ, ಎಷ್ಟು ವರ್ಷ ಆತ ಅಂತ ಹೇಳಿ ಬೇಸರ ಆಗ್ತಾ ಇದೆ ಕೆಲವೊಬ್ರಿಗೆ, ಹೌದಲ್ರಿ? ವಯಸ್ಸಾದವ್ರು ಕೇಳ್ರಿ, ಬಾಳ ದಿವ್ಸ ಆತ್ರಿಪ್ಪ, ಏನು ನಮ್ಗ್ ಭಗವಂತ ಕರ್ಕೊಂಡು ಹೋಗ್ತಾ ಇಲ್ಲ, ಇಷ್ಟು ಬೇಸರ ಆಕೇತ್ರಿ. ಅಂದ್ರ ಕೋಟಿ ವೇಳ ಒಂದ ಯೋನಿ ಒಳಗ ಹುಟ್ಟಿ ಸಾಯ್ಬೇಕಂದ್ರ ಎಷ್ಟು ಬೇಸರ ಆಗಿರ್ಬೇಕ್ರಿ ಮಹಾರಾಜ್ರ. ಅಷ್ಟೆಲ್ಲ 184 ಯೋನಿ ಒಳಗ ಒಂದೊಂದು ಯೋನಿ ಒಳಗ 100 ಸಲ ಹುಟ್ಟು ಸಾಯಿ ಆ ಬಳಕ ಮಾನವ ದೇಹ ಸಿಕ್ಕೇತ್ರಿ ಮಹಾರಾಜ್ರ. ಮನುಷ್ಯ ದೇಹ ಅಷ್ಟು ಕಠಿಣ ಐತ್ರಿ. ನಾವ್ ತಿಳ್ಕೊಂಡಿರ್ಬೇಕ್ರಿ ಸಹಜ ಐತಿ ಇದೆ ಅಂತ ಹೇಳಿ, ಹೌದಲ್ರಿ? ಭರತ ಖಂಡ ನರದೇಹ ಪ್ರಾಪ್ತಿ, ಏತೋ ಪರಮ ಭಾಗ್ಯಾಚಿ ಸಂಪತ್ತಿ. ಭರತ ಖಂಡದೊಳಗ ಮಾನವ ದೇಹ ಸಿಕ್ಕೈತಿ. ಭರತ ಖಂಡದೊಳಗ ಬ್ಯಾರೆ ಕಡೆ ಸಿಕ್ಕಿಲ್ರಿ ಮಹಾರಾಜ್ರ ನಮ್ಗ, ಹೌದಲ್ರಿ? ಬ್ಯಾರೆ ಕಡೆ ಸಿಕ್ಕ್ರ ಬ್ಯಾರೆನ ವಾತಾವರಣ ಐತ್ರಿ ಮಹಾರಾಜ್ರ. ಅಲ್ಲಿ ಸಂಸ್ಕಾರ ಬ್ಯಾರೆದೈತ್ರಿ, ಸಂಸ್ಕೃತಿ ಬ್ಯಾರೆದೈತಿ. ಆದ್ರ ನಮ್ಮ ಭರತ ಖಂಡದೊಳಗ ಹೆಂಗೈತ್ರಿಪ್ಪ ಅಂದ್ರ, ಮನುಷ್ಯನಾದವನು ಹೆಂಗ ಇರ್ಬೇಕು, ಏನ್ ಮಾಡ್ಬೇಕು, ಈ ಭರತ ಖಂಡದೊಳಗ ಹುಟ್ಟಿದವ್ರಿಗೆ ಮಾತ್ರ ಗೊತ್ತೈತ್ರಿ ಮಹಾರಾಜ್ರ. ಧರ್ಮ ಅಂದ್ರೆ ಏನು, ನಿಯಮ ಅಂದ್ರೆ ಏನು, ಅದಕ್ಕೆ ಬಹಳಷ್ಟು ಈಗಿನ ಕಲಿಯುಗದೊಳಗ ಅನೇಕ ಸಂಸ್ಕಾರ ಸಂಸ್ಕೃತಿಯನ್ನು ವರ್ತನೆ ಮಾಡ್ತಾ ಇದ್ದಾರೆ. ನಮ್ಮ ಭಾರತ ದೇಶದೊಳಗೆ ಹುಟ್ಟಿ, ಸನಾತನ ಧರ್ಮದೊಳಗೆ ಹುಟ್ಟಿ ಅನೇಕ ವರ್ತನೆಗಳು ಪ್ರಾರಂಭ ಆಗ್ಯಾವ್ರಿ ಮಹಾರಾಜ್, ಹೌದಲ್ರಿ? ಯಾಕಂದ್ರೆ ನಾವು ಬೇರೆಯವ್ರ ಕಡೆ ನೋಡ್ತಾ ಇದ್ದೇವೆ, ನಮ್ಮತನವನ್ನು ನಾವು, ನಮ್ಮ ಧರ್ಮವನ್ನು, ನಮ್ಮ ಸಂಸ್ಕಾರವನ್ನು ಮರಿತಾ ಇದ್ದೇವ್ರಿ ಮಹಾರಾಜ್ರೆ. ಯಾಕಂದ್ರ ಅಷ್ಟು ಸ್ಪೀಡ್ ಜಗತ್ತು ಓಡ್ತಾ ಇದೆ ಅಂತ ಹೇಳಿ ಎಲ್ಲಾರು ತಿಳ್ಕೊಂಡಿದಾರ್ರಿ, ಭ್ರಮೆ, ಹೌದಲ್ರಿ? ಯಾಕಂದ್ರ ಅವ್ರ ಜೊತೆಗೆ ಆ ವಾತಾವರಣದೊಳಗೆ ನಾವು ಹೋಗ್ಬೇಕನ್ನೋದು ಪ್ರತಿಯೊಬ್ಬರ ಮನಸ್ಸು ಎಳಿತಾ ಇದೆ ಆ ಕಡೆ. ಆದ್ರ ಸಂತರು ಹೇಳಿದಾರಿಪ್ಪ, ಏನ್ ಮಾಡ್ರಿ, ಆ ಕಡೆ ಹೋಗೋದ್ಕಿಂತ ಏನ್ ಮಾಡ್ರಿ, ಭಜನೆ ಮಾಡ್ರಿ, ನಾಮಸ್ಮರಣೆ ಮಾಡ್ರಿ. ನಾಮಸ್ಮರಣ ಮಾಡಿದ್ರ ಮೋಕ್ಷ ಐತೆ ಅಂತ ಹೇಳಿದಾರಿ ಮಹಾರಾಜ್ರ. ನೀವು ಬಂದಿರಿ ಇದರ ಸಲುವಾಗಿ. ಯಾವ್ದ್ರ ಸಲುವಾಗಿರಿ? ಯಾವ್ದ್ರ ಸಲುವಾಗಿ ಬಂದೇವ್ರಿ ನಾವು? ಭಜನೆ ಮಾಡಕ್ ಬಂದೇವ್, ಹೋಲ್ರಿ ಮಹಾರಾಜ್ರ. ಆದ್ರ ಏನ್ ಬಿಡ್ರಿ, ದುಡ್ಡು ಮಾಡಿ, ರೊಕ್ಕ ಗಳಿಸಿ, ಆಸ್ತಿ ಮಾಡಿ, ಬಂಗ್ಲೆ ಕಟ್ಟಿ, ಗಾಡಿ ಕಾರ್ ಇವೆಲ್ಲ ಮಾಡೋದೈತ್ರಿ. ಇದರ ಸಲುವಾಗಿ ಬಂದೇವ್ರಿ ನಾವು, ಹೌದಲ್ರಿ? ಹೇಚಿ ಅಮ್ಮ ಕರಣೆ ಕಾಮ, ಬೀಜ ವಾಡವಾವೆ ನಾಮ. ಇದನ್ನ ಮಾಡ್ಬೇಕ್ರಿ ನಾವು, ನಾಮಸ್ಮರಣ ಮಾಡ್ಬೇಕ್ರಿ ಮಹಾರಾಜ್ರ. धर्माचे पाळन करणे पाखंड खंडन, हेची अम्मा करणे काम, ಬೀಜ ವಾಡವಾವೆ ನಾಮ. ನಾಮಸ್ಮರಣೆ ಮಾಡಿದ್ರ ಧರ್ಮ ಉಳಿತೈತ್ರಿ ಮಹಾರಾಜ್ರ, ಹೌದಲ್ರಿ? ನಾಮಸ್ಮರಣ ಧರ್ಮ ಐತ್ರಿ, ಧರ್ಮದೊಳಗೆ ನಾಮಸ್ಮರಣೆ ಐತ್ರಿ. ಧರ್ಮ ಬಿಟ್ರ ಅನೇಕ ದಾರಿಗಳು ಅದಾವ್ರಿ ಮಹಾರಾಜ್ರ, ಕೆಟ್ಟ ದಾರಿಗಳು ಅದಾವ್ರಿ ಮಹಾರಾಜ್ರ.
ಹೌದಲ್ರಿ? आम्ही वैकुंठ आम्ही वैकुंठ वासी आम्ही वैकुंठ वासी आम्ही आलो आमचे कारणासी झाडू संतांचे मारग झाडू संतांचे मारग झाडू संतांचे मारग झाडू संतांचे मारग
आम्ही वैकुंठवासी आलो ह्याच कारणासी बोलिले जे ऋषे साच भावे वर्ताया झाडू संताचे मार्ग अडराणी भरले जग उचिष्टाचा भाग ಶೇಷ ಉರಲೆ ते ಶಿವ ಯಾಕಂದ್ರ ನಾವು ಇದರ ಸಲುವಾಗಿ ಬಂದಿದ್ದೇವೆ ಅಂತ ಹೇಳ್ತಾರೆ ಮಹಾರಾಜರ ಆಮಿ ವೈಕುಂಠವಾಸಿ ವೈಕುಂಠದಿಂದ ಇಲ್ಲಿ ಬಂದೇವ್ರಿ ನಾವು ಯಾಕಂದ್ರ ಸಂತರ ಭಜನೆ ಮಾಡಾಕ ಭಗವಂತನ ನಾಮಚಿಂತನೆ ಮಾಡಾಕ ಉಳಿವಿನಿಂದ ಶ್ರೀ ಕ್ಷೇತ್ರ ಪಂಢರಪುರ ಮಠ ಪಾದಯಾತ್ರಾ ಮಾಡಾಕ ಬಂದೇವ್ರಿ ಮಹಾರಾಜರ ನಾವು ಯಾಕಂದ್ರ ಜಗತ್ ಹೆಂಗೈತ್ರಿಪ್ಪ ಅಂದ್ರ ಇಷ್ಟೆಲ್ಲ ಜನ ಸಾಧಾರಣ ಐತ್ರಿ ಮಹಾರಾಜ್ ಜಗತ್ನ್ಯಾಗ ಎಲ್ಲಾ ಕಡೆ ಬರೇ ನೋಡ್ರಿ ಶಾರದಾಗ ಹೋದ್ರ ನಿಲ್ಲಾಕ್ ಜಾಗ ಇರಂಗಿಲ್ರಿ ಮಹಾರಾಜ್ರ ಸಂತಿಗೆ ಹೋಗ್ತಿರಲ್ಲ ಮಹಾರಾಜ್ರ ಎಷ್ಟ್ ಜನ ಇರ್ತಾರ ನೋಡ್ರಿ ಸಂತಿ ಒಳಗ ಬಹಳಷ್ಟು ಜನಸಂಖ್ಯೆ ಆಗೈತ್ರಿ ಆದ್ರ ಭಜನೆ ಮಾಡೋರು ದೇವರ ನಾಮಸ್ಮರಣೆ ಮಾಡೋರು ಭಗವಂತನ ಕಡೆ ಬರೋರು ಬಹಳಷ್ಟು ಕಡಿಮೆ ಐತ್ರಿ ಮಹಾರಾಜ್ರ ಸಂಖ್ಯೆ ಹೌದಲ್ರಿ ಎಷ್ಟು ಕಡಿಮೆ ಅಂದ್ರ ಯಾಕೆ ಕಡಿಮೆ ಅಂದ್ರ ಏನ್ ಸತ್ಯ ಐತಿ ಅದಕ್ಕೆ ಯಾರು ನಂಬಂಗಿಲ್ರಿ ಮಹಾರಾಜ್ರ ಅದರ ಕಡೆ ಯಾರು ಬರಂಗಿಲ್ರಿ ಮಹಾರಾಜ್ರ ಏನು ಲೌಕಿಕ ಐತಿ ಎಲ್ಲಿ ಚಮತ್ಕಾರ ಐತಿ ಅಲ್ಲಿ ಬಹಳಷ್ಟು ಜನ ಸೇರ್ತಾರ್ರಿ ಮಹಾರಾಜ್ರ ಅದರ ಕಡೆ ಬಹಳಷ್ಟು ಜನ ಹೋಗ್ತಾರ್ರಿ ಮಹಾರಾಜ್ರ ನಿಜ ಏನೈತಿ ಅದಕ್ಕೆ ನಂಬಂಗಿಲ್ಲ ಸುಳ್ಳು ಏನೈತಿ ಅದಕ್ ಬಾಳ ಬೇಗನ ನಂಬ್ತಾರ್ರಿ ಜನ ನಂಬ್ತಾರಿಲ್ರಿ ಮಹಾರಾಜ್ರ ನಿಮ್ ಕಡೆ ನಂಬ್ತಾರಿಲ್ಲ ಗೊತ್ತಿಲ್ಲ ನಮ್ ಕಡೆ ಬಹಳಷ್ಟು ಜನ ನಂಬ್ತಾರ ಉದಾಹರಣೆ ಕೊಟ್ಟು ಹೇಳ್ತೇನ್ರಿ ಮಹಾರಾಜ್ರ ಉಪ್ಪು ಅಂದ್ರ ಅಷ್ಟ ಮಂದಿ ಬೇಕನ್ನಂಗಿಲ್ರಿ ಇನ್ ಬೇಕಂತಾರ್ರಿ ಬಹಳ ಇದಾಗ ಅನಿಸ್ತೈತಿ ಉಪ್ಪು ತಿನ್ನಕ್ ಆಗಂಗಿಲ್ಲ ಹೌದಲ್ರಿ ಆದ್ರ ಉಪ್ಪು ಇಲ್ದಂಗ ಯಾವ ಪದಾರ್ಥನೂ ರುಚಿ ಆಗಂಗಿಲ್ರಿ ಮಹಾರಾಜ ಹೌದಲ್ರಿ ಸಕ್ರೆ ಅಂದ್ರೆ ಬಹಳಷ್ಟು ಮಂದಿ ಸಿಹಿ ಐತಿ ಬೇಕ್ರಿ ಬೇಕ್ರಿ ಅಂತಾರ ಹೌದಲ್ರಿ ಬೇಕಂತಾರಲ್ರಿ ಆದ್ರ ಸಕ್ರಿ ಎಷ್ಟು ಸಿಹಿ ಐತಿ ಅಷ್ಟು ಅಪಾಯ ಐತಿ ಸಕ್ರಿಯಿಂದ ಹೌದಲ್ರಿ ಹಾಲು ಹೆಂಗೈತ್ರಿ ಅಮೃತ ರೀ ಅದ ಹಾಲಂದ್ರ ಅಮೃತ ಹಾಲಿಂದ ಎಷ್ಟು ಪದಾರ್ಥಗಳು ಉತ್ಪನ್ನ ಆಗ್ತಾವೋ ಅವು ಎಲ್ಲ ಅಮೃತ ಸಮಾನ ಐತ್ರಿ ಮಹಾರಾಜ್ರ ಹಾಲು ಮೊಸರು ಮಜ್ಜಿಗೆ ಬೆಣ್ಣೆ ತುಪ್ಪ ಹೌದಲ್ರಿ ಅಷ್ಟೆಲ್ಲ ಗೊತ್ತೈತಿ ಆಲ್ಕೋಹಾಲ್ ಅದು ಸಹಿತ ಎಲ್ಲಾರಿಗೂ ಗೊತ್ತೈತ್ರಿ ವಿಷಯ ಅಂತ ಹೇಳಿ ಹೌದಲ್ರಿ ಅಲ್ಕೋ ಅಂದ್ರೆ ಗೊತ್ತಾಗಿತ್ತಲ್ರಿ ಸೇರಿ ಎಲ್ಲಾರಿಗೂ ಗೊತ್ತೈತ್ರಿ ಅದ ನಶೆ ಆಕೇತಿ ಅದ್ರೊಳಗ ವಿಷಯ ಐತಿ ಅದ್ರಿಂದ ನಶೆ ಆಕೇತಿ ಮನುಷ್ಯನ್ ಭ್ರಮೆ ತಪ್ತೈತಿ ಬ್ಯಾಡಾಗಿದ್ದು ಮಾತಾಡ್ತಾನೆ ಬ್ಯಾಡದಲ್ಲಿ ಕುಂಡಿರ್ತಾನೆ ಬ್ಯಾಡಾಗಿದ್ದ ಜಾಗದಾಗ ಬೀಳ್ತಾನ ಹೌದಲ್ರಿ ಆದ್ರ ನೀವ್ ಹೇಳ್ರಿ ಮಹಾರಾಜ್ರ ಹಾಲಿಗೆ ಜಾಸ್ತಿ ಕಿಮ್ಮತ್ ಐತೇನ ಆಲ್ಕೋಹಾಲ್ಗೆ ಸರಿಯಾಗಿ ಜಾಸ್ತಿ ಕಿಮ್ಮತ್ ಐತೇನ ಹಾಲಿಗೆ ರೀ ಒಂದ್ ಲೀಟರ್ ಹಾಲು ಈಗಿನ ರೇಟ್ಗೆ ಹಬ್ಬ ಅಂದ್ರೆ 50 ರೂಪಾಯಿ ಇರ್ಬೋದ್ರಿ ಎಷ್ಟ್ರಿ 50 ರೂಪಾಯಿ 1 ಲೀಟರ್ ಹಾಲು ಹೌದಲ್ರಿ
1 ಲೀಟರ್ ಬ್ಯಾಡ್ರಿ ಅದೇನಂತಾರ್ರಿ ಕ್ವಾರ್ಟರ್. 1 ಕ್ವಾರ್ಟರ್ ಎಷ್ಟು ರೂಪಾಯಿ ಐತ್ರಿ ಮಾರದ್ರ? 100 ರೂಪಾಯಿ. ಇಡ್ರಿ ನಿಧಾನ, ಯಾವ್ದು ಸಾದಾ ತಗೊಂಡ್ರ 100 ರೂಪಾಯಿ ಐತ್ರಿ. ಅದನ್ನ ಮತ್ತೆ ಬಾಳ ರೇಟಿಂಗ್ ಬಾಳ ಅದಾವ್ರಿ. ಯಾಕೆ ಹೇಳ್ತಾ ಇದ್ದೇನೆ ಅಂದ್ರೆ ಖರೆ ಐತಿ ಅದಕ್ಕೆ ಕಿಮ್ಮತ್ ಇಲ್ರಿ. ಏನ್ ಸತ್ಯ ಐತಿ ಅದಕ್ಕೆ ಕಿಮ್ಮತ್ ಇಲ್ರಿ. ಏನ್ ಬ್ಯಾಡಾಗಿದ್ದ ಐತಿ ಅದಕ್ಕೆ ಬಾಳ ಕಿಮ್ಮತ್ ಐತಿ. ಹೌದಲ್ರಿ? ಸರಿಯಾಗಿ ಬಾಳ ಕಿಮ್ಮತ್ ಐತ್ರಿ. ಅದು ಕುಡಿದ್ರ ಮನುಷ್ಯ ಹಾಳಾಕನ್ ಗೊತ್ತೈತ್ರಿ, ಆದ್ರೆ ಬಾಳ ಕಿಮ್ಮತ್ ಐತಿ. ನಿಮಗ್ ಎಲ್ಲರಿಗೂ ಹಿಡಿದ್ ಹೇಳ್ತೇನ್ರಿ ಮಾರಾದ್ರ, ಹಾಲಿಗೆ ನಾವು ಯಾರು ಕಿಮ್ಮತ್ ಕೊಡಂಗಿಲ್ರಿ. ಹಾಲ್ ಮಾರವ್ ಹೇಳ್ರಿ ಮಾರಾದ್ರ, ಒಂದ್ ಕಡೆ ಕುಂತ್ ಮಾರ್ತಾನೇನು ಮನಿಗೆ ಅಡ್ಡಾಡ್ತಾನ್ರಿ. ನಿಮ್ ಕಡೆ ಏನ್ ಗೊತ್ತಿಲ್ರಿ, ನಮ್ ಕಡೆ ಮನಿಗೆ ಅಡ್ಡಾಡ್ತಾರಿ ಪಾಪ. ಗಾಡಿ 2-3 ಕ್ಯಾನ್ ಹಚ್ಚಿ ಹಾಲ್ರಿ ಅನ್ಕೊಂತ ಗಲ್ಲಿ ಒಳಗ್ ಮನಿ ಬಾಗಲ್ ಬರ್ತಾನ್ರಿ. ಆದ್ರ ತಗೊಳ್ಳೋ ಅವ್ರು ಪುಣ್ಯಾತ್ಮರು ಹೋಗ್ತಾರ ಅವ್ರ ಹತ್ರ. ಎಷ್ಟು ಪಾಪ ಹಾಲಿನ ರೇಟ್ ಅಂತ ಕೇಳ್ತಾರ. ಅಮ್ಮ ಆ ಹಾಲ್ ರೇಟ್ ಮಾರವ 50 ರೂಪಾಯಿ ಯಾರು ತಗೊಳ್ನಿಲ್ರಿ ಅವ್ರ ಕಡೆಯಿಂದ. 40 ರೂಪಾಯಿ ಅಂತ 10 ರೂಪಾಯಿ ಕಡಿಮೆ ಹೇಳ್ತಾನ್ರಿ. ಯಾಕ? ಅರ್ಧ ನೀರ್ ಹಾಕಿ ಏನಂತ ಕೇಳ್ತಾರ್ರಿ ಮಹಾರಾಜ. ಖರೆ ಐತಿಲ್ರಿ ಮಹಾರಾಜ್ರ? ನೀರ್ ಹಾಕಿದ್ದೇನು ಕೇಳ್ತಾರ, ಸಂಶಯ ಮಾಡ್ತಾರ್ರಿ. ಅವ್ನ್ ಬೇಕಾದಷ್ಟು ಪ್ರಾಮಾಣಿಕತೆಯಿಂದ ಹೇಳಿ ಅವ್ನು ನೀರ್ ಹಾಕಿಲ್ಲ ಅಮ್ಮ, ನಾ ಪ್ಯೂರ್ ಹಾಲು ಕೊಡ್ತಾ ಇದ್ದೇನೆ, 40 ರೂಪಾಯಿ 10 ರೂಪಾಯಿ ಕಡಿಮೆ ರೇಟಲ್ಲಿ ಕೊಡ್ತಾ ಇದ್ದೇನೆ ಅಂದ್ರು ಸಂಶಯ ಬೀಳ್ತಾರ್ರಿ ಮಹಾರಾಜ್ರ. ಕೇಳಿ ತಗೋತಾರ. ಯಾಕ ಹಿಂದ್ ಮುಂದ್ ನೋಡ್ತಾರ, ಹಾಲ್ನಾಗ ನೀರ್ ಹಾಕಿರ್ಬೇಕಂತ ಹೇಳಿ. ಬರೇ 40 ರೂಪಾಯಿ ಹಾಲಿಗೆ ನೀರ್ ಹಾಕಿರ್ಬೇಕಂತ ಸಂಶಯ ಮಾಡ್ಕೊಂಡ್ ತಗೋತಾ ಬೇಕಾರ ಏನ್ ಕ್ವಾರ್ಟರ್ ಐತಲ್ರಿ ಮಹಾರಾಜ್ರ, 1 ಕ್ವಾರ್ಟರ್ ಒಳಗ 1 ಲೀಟರ್ ನೀರ್ ಹಾಕಿ ಕುಡಿತಾರ್ರಿ ಮಹಾರಾಜ್ರ. 100 ರೂಪಾಯಿ 200 ರೂಪಾಯಿ ಕೊಟ್ಟಿರ್ತಾರ ಅದಕ್ಕೆ 1 ಲೀಟರ್ ನೀರ್ ಹಾಕಿ. ಇದಕ್ಕಾದ್ರ ನೀರ್ ಹಾಕಿದಿಲ್ಲ ಸಂಶಯ ಬಿಡ್ತಾರ. ಅವ್ರು ಸ್ವತಃ ತಾನು ನೀರ್ ಹಾಕಿ ಕುಡಿತಾರ್ರಿ. ಹೌದಲ್ರಿ? ಎಲ್ಲಾ ಜಗತ್ ಉಲ್ಟಾ ಐತ್ರಿ ಮಹಾರಾಜ್ರ. ಅದಕ್ಕೆ ಸಂತ್ರು ಏನ್ ಹೇಳಿತಾರಪ್ಪ, ಇವು ಎಲ್ಲಾ ಏನ್ ವಾಯಾ ವ್ಯರ್ಥ ಏನದಾವ, ಇದನ್ ಬಿಟ್ಟು ಹೊರಗ್ ಬರ್ರಿ. ಜಗತ್ತಿನಾಗ ಹೆಂಗೈತ್ರಿಪ್ಪ ಜಗತ್ ಒಂದ್ ಯಾವ ಮೋಹಕ ಮುಂದ್ ಹೋಗ್ತಾನ ಅಲ್ಲಿ ಹೋಗಿ ಬೀಳ್ತಾನವ. ಎಲ್ಲಿ ಸತ್ಯ ಐತಿ ಅಲ್ಲೇ ಮೋಕ್ಷ ಐತಿ ಅಂತ ಹೇಳಿದಾರೆ ಮಹಾರಾಜ್ರ. ಉದಾಹರಣೆ ಕೊಟ್ಟು ಹೇಳಿದಾರೆ ಮಹಾರಾಜ್ರ. ವೃಕ್ಷಕ್ಕಲ್ಲ ವೃಕ್ಷದ ಫಲವು, ನದಿಯ ನೀರು ನದಿಗಲ್ಲ, ಸಂತನ ಬದುಕು ಸಂತನಿಗಲ್ಲ, ಅದು ಲೋಕದ ಹಿತಕ್ಕೆ ಕಬೀರ, ಅದು ಲೋಕದ ಹಿತಕ್ಕೆ. ಕಬೀರದಾಸರು ಹೇಳಿದಾರೆ ಮಹಾರಾಜ್ರ. ಎಲ್ಲಾ ಮರಗಿಡಗಳು ನದಿಗಳು ಹರಿತಾ ಇರ್ತಾವ ಜಗತ್ತಿನ ಉಪಯೋಗಕ್ಕೋಸ್ಕರ ಮಹಾರಾಜ್ರ. ನೋಡ್ರಿ, ಗಿಡಗಳು ಹೂ ಬಿಡ್ತಾವ, ಯಾವತ್ತರ ತಾನು ಇಟ್ಕೊಳ್ತಿತ್ತೇನ್ರಿ ಮುಡ್ಬೇಕಂತ ಹೇಳಿ? ಇಲ್ಲ, ಬೇರೆಯವ್ರಿಗೋಸ್ಕರ. ಹಣ್ಣು ಬಿಡ್ತೈತಿ ಬೇರೆಯವ್ರಿಗೋಸ್ಕರ, ಪಕ್ಷಿಗೋಸ್ಕರ. ನಿಮಗೆಲ್ಲರಿಗೆ ಆನಂದ ಆಕೇತ್ರಿ ಆ ಹಣ್ಣುಗಳನ್ನ ತಿಂದು. ಯಾವತ್ತು ಆ ಮರ ನಮಗ್ ಕೇಳಂಗಿಲ್ಲ, ಯಾಕಪ್ಪ ನಮ್ ಕಡೆಯಿಂದ ಇಷ್ಟ ಹಣ್ಣು ತಗೊಂಡಿದ್ದಿ, ಇಷ್ಟು ದುಡ್ಡು ಕೊಡು ಅಂತ ಹೇಳಿ ಕೇಳ್ತೇನ್ರಿ? ಇಲ್ಲ, ಯಾವತ್ತು ಅಪೇಕ್ಷೆ ಇಲ್ರಿ. ಪರರಿಗೋಸ್ಕರ ಐತ್ರಿ ಅದು. ಅದೇ ರೀತಿ ನದಿನೂ ಹಂಗ ಹರಿತಾ ಇರ್ತೈತ್ರಿ ಜಗತ್ತಿನಗೋಸ್ಕರ. ನಿಮಗೆಲ್ಲರ ನೀರ್ ಕುಡಿಯಾಕ ಸಿಗ್ತೈತ್ರಿ. ಜೀವನ ಅದ್ರೊಳಗ್ ಮಾಡ್ತೇವ್ರಿ ನಾವು. ಯಾಕಂದ್ರೆ ನೀರಿಲ್ಲ ಅಂದ್ರೆ ಯಾವತ್ತೂ ಜೀವನ ಇಲ್ರಿ ಮಹಾರಾಜ್ರ. ನದಿ ಯಾರಿಗೂ ಯಾವತ್ತು ನೀ ಅಂತವ ಇಂತವ ಅಂತ ಹೇಳಿ ನೀ ಬಾಳ ಹೊಲಸದಿ ಗಲೀಜದಿ ಅಂತ ಯಾವತ್ತು ಅಂದಿಲ್ರಿ ಮಹಾರಾಜ್ರ. ಹೌದಲ್ರಿ? ಹಂಗ ಸಂತರ ನಮಗ ಬಟ್ ಮಾಡಿ ತೋರಿಸಿದಾರಿಪ್ಪ. ಯಾಕಂದ್ರ ಈ ದಾರಿಗೆ ಹೋದ್ರ ನೀವು ತುಕೋಬರ ಹೇಳಿದ್ದಾರೆ ಮಹಾರಾಜ. पंढरीशी झारे आल्यानो संसार, दिनाचा सोयरा पांडुरंग, वाट पाहे उभा भेटीची आवडे, कृपाळू तातडी हुता वेळ. ಆ ಭಗವಂತ ನಿಮ್ಮ ಸಲುವಾಗಿ ನಮಗ್ ಯಾರು ನಮ್ಮ ಮನೆಯವರು ಯಾರು ದಾರಿ ಕಾಯಂಗಿಲ್ರಿ. ಈಗಂತೂ ಯಾರು ದಾರಿ ಕಾಯಂಗಿಲ್ರಿ. ಹಳೆ ಕಾಲದಾಗ ಕಾಯ್ತಿದ್ರು, ನಮ್ ಮಗ ಬರ್ಲಿ, ನಮ್ ಗಂಡ ಬರ್ಲಿ, ನಮ್ಮ ಮಗಳು ಬರ್ಲಿ, ಅಪ್ಪ ಬರ್ಲಿ, ಅಮ್ಮ ಬರ್ಲಿ ಅಂತ ಹೇಳಿ ಎಲ್ಲಾರು ದಾರಿ ಕಾಯ್ತಿದ್ರು ಮಹಾರಾಜ್ರ. ಈಗ ಯಾರು ದಾರಿ ಕಾಯಂಗಿಲ್ರಿ. ಅದಕ್ಕೆ ಈಗಿನ ದಾರಿ ಕಾಯೋರು ಒಬ್ರ ಅದಾರ್ರಿ ಮಹಾರಾಜ್ರ ಜಗತ್ನ್ಯಾಗ. ವಾಟಪಾಹಿ ಉಭಾ ಭೇಟಿಚಿ ಅವಡಿ, ಕೃಪಾಳು ತಾತಡಿ ಹುತ್ತಾವಿಳ. ಅವನ್ ಸಲುವಾಗಿ ನಾವು ಹೋಗ್ಬೇಕ್ರಿ ಮಹಾರಾಜ್ರ. ಅವ್ನ್ ಏನ್ ಮಾಡ್ತಾನಂದ್ರ, मागील परिहार पुढे नाही शीन, झालिया दर्शेन एक वेळा. ಹಿಂದಿನ ಜನ್ಮದಾಗ ಏನ್ ನಾವು ಮಾಡಿದ್ದ ಕರ್ಮಗಳು ಅದಾವ್ರಿ ಮಹಾರಾಜ್ರ, ಪಾಪಗಳು ಅದಾವ್ರಿ ಮಹಾರಾಜ್ರ. ಈ ಜನ್ಮದಾಗ ನೀವು ಹೋಗಿ ಅವ್ನ ದರ್ಶನ ತಗೊಂಡ್ರೆ ಎಲ್ಲಾ ಜನ್ಮದ ಪಾಪವನ್ನು ಅವ್ನ್ ತಕೊಂಡ್ ಬಿಡ್ತಾನ್ರಿ ಮಹಾರಾಜ್ರ. ಅದಕ್ಕೆ ಅವ್ನ ಕಡೆ ಹೋಗ್ಬೇಕಂತ ಹೇಳಿದಾರೆ ಮಹಾರಾಜ್ರ. ಅದಕ್ಕ ಏನೈತ್ರಿಪ್ಪ ಇದ ದಿಂಡಿ ಕೀರ್ತನ ಐತ್ರಿ ಮಹಾರಾಜ್ರ. ಮೊದಲನೇ ದಿವಸದ ಒಂದು ಸೇವೆ ಐತ್ರಿ ಮಹಾರಾಜ್ರ. ನಾಳೆ ನೀವು ಬಹಳಷ್ಟು ದೂರ ನಡಿಬೇಕ್ರಿ. ಈ ಘಟ್ಟ ಹತ್ಬೇಕಂದ್ರ
ಮೊದಲು ಸುಸ್ತಾಕೈತಿ. ಅದ್ರೊಳಗ ಕಮ್ಮಿ ಅಂದ್ರ 30-25 ಕಿಲೋಮೀಟರ್ ನಾಳೆ ವಸ್ತಿ ಐತ್ರಿ ಮಾರಾದ್ರ, ಹೌದಲ್ರಿ? ಅದಕ್ಕ ಈಗ ಸಂಪ್ರದಾಯದೊಳಗ ನಡ್ಕಿನ್ ಚಾಲೆ ಆಕೈತ್ರಿ. ನಡ್ಕಿನ್ ಚಾಲ ಆದ ನಂತರ ಉಳಿದ ಭಾಗವನ್ನು ನೋಡೋಣ ಅಂದ್ರಿ ಮಾರಾದ್ರ ಮಧ್ಯಾಂತರ ಸಾಲಿ.